ಸಿಗಂದೂರು ಈ ಹೆಸರಲ್ಲಿ ಒಂದು ಶಕ್ತಿ ಇದೆ. ಇದು ದೇವಿ ಚೌಡೇಶ್ವರಿ ತಾಯಿ ನೆಲೆಸಿರುವ ಪುಣ್ಯ ಸ್ಥಳ. ಅತಿ ಸುಂದರವಾದ ನಿಸರ್ಗದ ನಡುವೆ ಶರಾವತಿ ನದಿಯ ದಂಡೆ ಮೇಲೆ ಇರುವ ದೇವಸ್ಥಾನಕ್ಕೆ ಹೋಗೋದಕ್ಕೆ ಇಷ್ಟು ದಿವಸ ಈ ಐತಿಹಾಸಿಕ ಲಾಂಜ್ ನ ಬಳಸಬೇಕಾಗಿತ್ತು. ಅದೆಷ್ಟೋ ಜನರು ವಾಹನಗಳು ಈ ಲಾಂಜ್ಗೋಸ್ಕರ ಕಾಯ್ತಾ ಇದ್ರು. ಬಂದ ತಕ್ಷಣ ಅದರಲ್ಲಿ ಹತ್ತಿ ಶರಾವತಿ ನದಿಯ ಹಿನ್ನೀರಿನಲ್ಲಿ ಪ್ರಯಾಣಿಸುವ ಅನುಭವ ನನಗೆ ಲೈಫ್ ಟೈಮ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನಮ್ಗೆ ಕಣ್ಣಾಯಿಸದಷ್ಟು ಉದ್ದಕ್ಕೆ ನೀರು, ದೂರದಲ್ಲಿ ಕಾಣುವ ಚಿಕ್ಕ ಚಿಕ್ಕ ದ್ವೀಪಗಳು ಇಲ್ಲಿನ ಸೌಂದರ್ಯವನ್ನು ಹೆಚ್ಚಿಸಿದ್ವು. ಆದರೆ ಕೆಲವು ದಿನಗಳಲ್ಲೇ ಈ ಲಾಂಚ್ ಕಣ್ಮರೆಯಾಗಲಿದೆ. ನಮ್ಮ ಕರ್ನಾಟಕದಲ್ಲಿ ಅತಿ ಉದ್ದದ ಕೇಬಲ್ ಬ್ರಿಡ್ಜ್ ಇಲ್ಲಿ ನಿರ್ಮಾಣವಾಗ್ತಾ ಇದೆ. ಇನ್ನು ಕೆಲವು ದಿನಗಳಲ್ಲೇ ಇದು ಲೋಕಾರ್ಪಣೆ ಕೂಡ ಆಗಲಿದೆ. 2.5 ಕಿಲೋಮೀಟರ್ನಷ್ಟು ಉದ್ದದ ಈ ಸೇತುವೆ ಸುಮಾರು 80 ಕಿಲೋಮೀಟರ್ನಷ್ಟು ರಸ್ತೆ ಮಾರ್ಗ ಕಡಿಮೆ ಮಾಡುತ್ತೆ ಅಂತ ಅಂದಾಜಿಸಲಾಗ್ತಿದೆ. ಈ ಬ್ರಿಡ್ಜ್ ಇನ್ನು ನಿರ್ಮಾಣ ಹಂತದಲ್ಲಿ ಇರೋದ್ರಿಂದ ಡ್ರೋನ್ ಆರಿಸಿ ಇದರ ಸೌಂದರ್ಯ ಸವಿದ ತೃಪ್ತಿ ನಮ್ದು. ಆ ತಾಯಿಯನ್ನು ಕಣ್ತುಂಬಿಕೊಂಡು ನಮ್ಮ ಪ್ರಯಾಣದ ದಣಿವೆಲ್ಲ ನೀಗೋಯ್ತು, ನಮ್ಮ ಜೀವನ ಪಾವನ ಆಯ್ತು ಅನಿಸ್ತು. ಸಾಕಷ್ಟು ಜನರ ಧ್ವನಿ ಏನಂದ್ರೆ ಈ ಬ್ರಿಡ್ಜ್ ನ ಜೊತೆಗೆ ಈ ಐತಿಹಾಸಿಕ ಲಾಂಚ್ ಕೂಡ ಇರಬೇಕು ಅಂತ. ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಕನ್ನಡದಲ್ಲಿ ಒಂದೊಳ್ಳೆ ಕಂಟೆಂಟ್ ಕೊಡಬೇಕು ಅನ್ನೋ ಪ್ರಯತ್ನ ನಮ್ದು. ನಮ್ಮನ್ನ ಫಾಲೋ ಮಾಡಿ ಸಪೋರ್ಟ್ ಮಾಡ್ಬೇಕಾ ಬೇಡವಾ ಅನ್ನೋ ತೀರ್ಮಾನ ನಿಮ್ದು.